ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಈಸಿ ಲೈಫ್ ಇಸ್ ಸೊಮ್ಮೆ ಕನ್ನಡ. ಇವತ್ತು ನಾವು ತುಂಬಾ ರುಚಿಯಾಗಿ ಮಶ್ರೂಮ್ ಮಸಾಲ ಮಾಡ್ತೀವಿ. ಘಮ ಘಮಿಸುವ ಮಸಾಲ, ಕ್ರೀಮಿ ಗ್ರೇವಿ ಜೊತೆಗೆ ಸಾಫ್ಟ್ ಮಶ್ರೂಮ್. ಇದ್ರ ರುಚಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಂದ್ಸಲ ತಿಂದಮೇಲೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ. ಈ ಗ್ರೇವಿ ಅನ್ನ ಜೊತೆ, ಚಪಾತಿ ಜೊತೆ ಹಾಗೂ ನಾನ್ ಜೊತೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ ಮಶ್ರೂಮ್ ತಗೊಂಡಿದ್ದೀನಿ. ಇದು ಬಟನ್ ಮಶ್ರೂಮು. ಒಂದು ಪ್ಯಾಕೆಟ್ ತೊಗೊಂಡಿದ್ದೀನಿ. ಇದು ಸುಮಾರು 200 ಗ್ರಾಮ್ ಅಷ್ಟಿದೆ. ಈಗ ಇದನ್ನ ತಗೊಂಡು ಫಸ್ಟು ಕ್ಲೀನ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಇದನ್ನು ಫ್ರಿಜ್ಜಲ್ಲಿ ಇಟ್ಟಿದೆ, ತಗೊಂಡು 1 ದಿನ ಆಗಿದೆ. ಆದರೂ ಇದ್ರ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ. ಫುಲ್ ವೈಟ್ ಆಗಿದೆ, ಫುಲ್ ಫ್ರೆಶ್ ಆಗಿದೆ. ಇದನ್ನ ಫುಲ್ ಈ ಥರ ಕವರ್ ಮಾಡಿಟ್ರೆ ಕ್ಲೀನ್ ಆಗಿರುತ್ತೆ. ಸ್ವಲ್ಪ ಓಪನ್ ಆಗಿದ್ದರೆ ಮಾತ್ರ ಕಪ್ಪಗಾಗ್ಬಿಡೋದು. ಈಗ ಇದನ್ನ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡೋಕ್ಕೂ ಒಂದು ವಿಧಾನ ಇದೆ. ತಕ್ಷಣ ಇದನ್ನ ಡೈರೆಕ್ಟಾಗಿ ನೀರಿಗೆ ಹಾಕಬಾರ್ದು. ನೀರಿಗೆ ಹಾಕಿದ ತಕ್ಷಣ ಅದು ನೀರು ಹೀರ್ಕೊಬಿಡುತ್ತೆ, ಮತ್ತು ಕಪ್ಪಗಾಗ್ಬಿಡುತ್ತೆ. ನೀರೆಲ್ಲ ಒಳಗೋಗಿ ಟೇಸ್ಟೇ ಇರಲ್ಲ. ಸೊ ಫಸ್ಟ್ ಏನು ಮಾಡಬೇಕು, ಇದ್ರ ಮೇಲೆ ಈ ಥರ ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಹಾಕೋಬೇಕು. ಒಂದು 3-4 ಟೇಬಲ್ ಸ್ಪೂನ್ ಹಾಕಿದ್ರೆ ಸಾಕು. ಈಗ ಗೋಧಿ ಹಿಟ್ಟು ಮೇಲಿಂದ ಈ ಥರನೇ ಉಜ್ಜಿಬಿಟ್ಟು ಮೇಲೆ ಏನೇ ಡಸ್ಟ್ ಇದ್ರೆ ತಕ್ಕೋಬೇಕು. ಡೈರೆಕ್ಟ್ ಕೈಯಿಂದ ಉಜ್ಜಿದ್ರು ಅದು ಕಪ್ಪಗಾಗ್ಬಿಡುತ್ತೆ. ಗೋಧಿ ಹಿಟ್ಟಿನಿಂದ ಈ ಥರ ಉಜ್ಜಿದ್ರೆ ಫುಲ್ ಡರ್ಟ್ ಎಲ್ಲ ಏನಿದೆ ಎಲ್ಲ ಈಚೆ ಬಂದ್ಬಿಡುತ್ತೆ. ಇದೇ ರೀತಿ ಎಲ್ಲ ಮಶ್ರೂಮ್ನ ಉಜ್ಜಿಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಫಸ್ಟು. ನೋಡಿ, ಈ ಥರ ಉಜ್ಜಿದಾಗ ಎಲ್ಲ ಎಕ್ಸ್ಟ್ರಾ ಏನೇ ಮಣ್ಣು ಥರ ಇತ್ತು, ಡರ್ಟ್ ಇತ್ತಲ್ಲ, ಎಲ್ಲ ಗೋಧಿ ಹಿಟ್ಟು ಬಂದ್ಬಿಟ್ಟಿದೆ. ಇವಾಗ ಈ ಮಶ್ರೂಮ್ನ ನೀರಲ್ಲಿ ಕ್ವಿಕ್ಕಾಗಿ ತೊಳ್ಕೊಬಿಡ್ಬೇಕು. ಜಾಸ್ತಿ ಹೊತ್ತು ನೀರಲ್ಲಿ ಹಾಗೆ ಬಿಡಬಾರ್ದು, ಇಲ್ಲಾಂದರೆ ಹೇಳಿದ್ನಲ್ಲ ನೀರೆಲ್ಲ ಹಾಗೆ ಹೀರ್ಕೊಬಿಡುತ್ತೆ ಮಶ್ರೂಮು. ಲೈಟಾಗಿ ಈ ಥರ ಸ್ವಲ್ಪ ಉಜ್ಜಿಬಿಟ್ಟು ಬೇಗ ತಕ್ಕೊಬಿಡ್ಬೇಕು ಅಷ್ಟೇ. ಈಗ ಬೇರೆ ತಕ್ಕೊಬಿಡೋಣ. ಈಗ ಮತ್ತೆ ಇನ್ನೊಂದ್ಸಲ ತೊಳ್ಕೊಳ್ಳೋಣ. ಇದನ್ನ ಅಷ್ಟೇ ತುಂಬ ಫಾಸ್ಟಾಗಿ ತೊಳ್ಬಿಟ್ಟು ತಕ್ಕೊಬಿಡ್ಬೇಕು. ಒಂದ್ಸತಿ ಗೋಧಿ ಹಿಟ್ಟಿನ ಚೆನ್ನಾಗಿ ಉಜ್ಜಿದೆ, ಮತ್ತು ನೀರಿಂದ 2 ಸತಿ ತೊಳೆದೆ. ನೀರಲ್ಲಿ ನೋಡಿ ಸ್ವಲ್ಪ ಒಂದು 2-3 ಸೆಕೆಂಡ್ ಅಷ್ಟೇ ಇಟ್ಬಿಟ್ಟು ತೆಗೆದುಬಿಡ್ಬೇಕು. ಇವಾಗ ನೋಡಿ ಮಶ್ರೂಮ್ ಫುಲ್ ಕ್ಲೀನಾಗಿ ಆಗಿದೆ. ಇಷ್ಟೇ ಕ್ಲೀನ್ ಮಾಡೋದು. ಮೇಲಿಂದ ಸಿಪ್ಪೆ ಥರ ತೆಗೆಯೋದು ಅಥವಾ ಒಳಗಡೆ ಎಲ್ಲ ಕಪ್ಪಗಿರುತ್ತಲ್ಲ ಅದನ್ನೆಲ್ಲ ತೆಗೆಯೋದೆಲ್ಲ ಮಾಡಬಾರ್ದು. ಇದ್ರ ಸತ್ವನೇ ಹೊಟ್ಟೋಗುತ್ತೆ ಹಾಗೆಲ್ಲ ಮಾಡಿದ್ರೆ. ಇಷ್ಟು ಕ್ಲೀನ್ ಮಾಡಿದ್ರೆ ಬೇಕಾದಷ್ಟು. ಈಗ ಇದರಲ್ಲಿರೋ ನೀರನ್ನ ಸ್ವಲ್ಪ ಡ್ರೈ ಮಾಡ್ಕೋಬೇಕು. ನೀರಿನಂಶ ಇದ್ರೆ ಬೇಗ ಇದು ಕಪ್ಪಗಾಗ್ಬಿಡುತ್ತೆ. ಲೈಟಾಗಿ ಕಿಚನ್ ಟವಲಲ್ಲೇ ಒರೆಸ್ಕೊತಾ ಇದ್ದೀನಿ. ಇದು ಕಿಚನ್ಗೆ ಅಂತಲೇ ಇಟ್ಟಿರೋ ಬಟ್ಟೆ, ಕ್ಲೀನ್ ಆಗಿರೋ ಬಟ್ಟೆ. ಲೈಟಾಗಿ ಈ ಥರ ಒರೆಸಿದ್ರೆ ಸಾಕು. ಇವಾಗ ಇದನ್ನ ಈ ಥರ ಕಟ್ ಮಾಡ್ಕೋಬೇಕು. ಇದ್ರ ಶೇಪ್ ನೋಡಿ ಇದೇ ಥರ ಇರಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಇದು ಮಶ್ರೂಮ್ ಅಂತ. ಇವಾಗ ಈ ಮಶ್ರೂಮ್ನೆಲ್ಲ ಕಟ್ ಮಾಡಿದ್ದೀನಿ. ಈಗ ನೆಕ್ಸ್ಟು ಮಸಾಲೆ ಗ್ರೇವಿ ಎಲ್ಲ ರೆಡಿ ಮಾಡ್ಕೊಳ್ಳೋವರೆಗೂ ಈ ಕಿಚನ್ ಟವಲಿಂದಾನೇ ಇದನ್ನು ಮುಚ್ಚಿಡೋಣ. ಇವಾಗ ಒಂದು ಮಸಾಲೆ ರೆಡಿ ಮಾಡ್ಕೋಬೇಕು. ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಟಿದ್ದೀನಿ. ಇದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಬಿಸಿ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ 2 ಈರುಳ್ಳಿ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೊಂಡು ಹುರ್ಕೋಬೇಕು. ದೊಡ್ಡ ಸೈಜ್ ಈರುಳ್ಳಿನ ಈ ಥರ ಉದ್ದ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ. ಈರುಳ್ಳಿದು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿದ್ರೆ ಸಾಕು. ನೋಡಿ, ಲೈಟಾಗಿ ಕಲರ್ ಚೇಂಜ್ ಆಗಿದೆ. ಇವಾಗ ಇದಕ್ಕೆ 1 ಟೀ ಸ್ಪೂನ್ ಗಸಗಸೆ, ಅರ್ಧ ಟೀ ಸ್ಪೂನ್ ಸೋಂಪು ಕಾಳು, 1/4 ಚಮಚ ಜೀರಿಗೆ, ಚೂರು ಚಕ್ಕೆ, ಚೂರು ಲವಂಗ ಮತ್ತು 5-6 ಗೋಡಂಬಿ ಹಾಕೋತಾ ಇದ್ದೀನಿ. ಗೋಡಂಬಿ ಫುಲ್ಲೇ ಆಪ್ಷನಲ್ಲು, ಇದ್ರೆ ಹಾಕೊಳ್ಳಿ. ಸ್ವಲ್ಪ ಕ್ರೀಮಿ ಒಳ್ಳೆ ಟೆಕ್ಸ್ಚರ್ ಬರುತ್ತೆ. ಗಸಗಸೆ ಮಾತ್ರ ಖಂಡಿತವಾಗಿ ಹಾಕೊಳ್ಳಿ, ಒಳ್ಳೆ ರುಚಿ ಬರುತ್ತೆ. ಇದ್ರ ಜೊತೆಗೆ 2 ಟೊಮೊಟೊ ಹಣ್ಣನ್ನ ಈ ಥರ ರಫಾಗಿ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ಈಗ ಟೊಮೊಟೊ ಹಣ್ಣು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಹುರ್ಕೋಬೇಕು. ಇವಾಗ ಟೊಮೊಟೊ ಹಣ್ಣು ಕೂಡ ಸಾಫ್ಟ್ ಆಗಿದೆ. ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಟೇಬಲ್ ಸ್ಪೂನ್ ಅಷ್ಟು ಕಾಯಿ ತುರಿ ಹಾಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ಕಾಯಿ ತುರಿ ಸ್ವಲ್ಪನೇ ಹಾಕೊಂಡ್ರೆ ಸಾಕು. ಇವಾಗಿದು ಚೆನ್ನಾಗಿ ಮಿಕ್ಸ್ ಆಗಿದೆ. ಈ ಮಸಾಲೆ ತಣ್ಣಗೆ ಮಾಡಿಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಇವಾಗ ಮಸಾಲ ಪೇಸ್ಟ್ ರೆಡಿ ಆಗಿದೆ. ಇವಾಗ ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಟಿದ್ದೀನಿ. ಈಗ ಇದಕ್ಕೆ 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ನೀವು ಬೇಕಾದ್ರೆ ನಾರ್ಮಲ್ ಪಾತ್ರೆಲಿ ಕೂಡ ಇದನ್ನ ಮಾಡ್ಬೋದು. ಕುಕ್ಕರಲ್ಲಿ ಮಾಡಿದ್ರೆ ತುಂಬ ಬೇಗ ಆಗುತ್ತೆ, ಟೆಕ್ಸ್ಚರ್ ಚೆನ್ನಾಗಾಗುತ್ತೆ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ 1 ದೊಡ್ಡ ಸೈಜ್ ಈರುಳ್ಳಿನ ಈ ಥರ ಉದ್ದ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ. ಇವಾಗ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫುಲ್ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು.
ಇವಾಗ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಹುರ್ಕೋಬೇಕು. ಶುಂಠಿ ಬೆಳ್ಳುಳ್ಳಿದ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಇವಾಗ ಇದಕ್ಕೆ ಅರಿಶಿನ ಪುಡಿ 1/4 ಚಮಚ, 1 ಟೀ ಸ್ಪೂನ್ ಅಚ್ಕಾರದ ಪುಡಿ, 1 ಟೀ ಸ್ಪೂನು ಧನಿಯಾ ಪುಡಿ, ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಕಲರ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಇದಕ್ಕೆ ರುಬ್ಬಿದ್ವಲ್ಲ ಆ ಮಸಾಲೆ ಸೇರಿಸ್ಕೋಬೇಕು. ಇವಾಗ ಮಸಾಲೆನ 1 ನಿಮಿಷ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದಕ್ಕೆ ಮಶ್ರೂಮ್ ಸೇರಿಸ್ಕೊಳ್ಳೋಣ. ಕಲರ್ ನೋಡಿ ಈಗಲೂ ಎಷ್ಟು ಚೆನ್ನಾಗಾಗಿದೆ, ತುಂಬ ಕಪ್ಪಗಾಗಿಲ್ಲ, ಎಷ್ಟು ಫ್ರೆಶ್ ಆಗಿ ಕಾಣ್ತಿದೆ. ಇವಾಗ ಮಶ್ರೂಮ್ನ ಮಸಾಲೆ ಜೊತೆ 1-2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಟೈಮಲ್ಲೇ ನಿಮ್ಗೆ ಬೇಕು ಅಂದರೆ ಆಲೂಗಡ್ಡೆ ಕೂಡ ಇದ್ರ ಜೊತೆಗೆ ಸೇರಿಸ್ಕೋಬೋದು, ಚೆನ್ನಾಗಿರುತ್ತೆ. ಈಗ ಮಿಕ್ಸ್ ಎಲ್ಲ ಆದಮೇಲೆ ಇದಕ್ಕೆ ನೋಡ್ಕೊಂಡು ನೀರು ಸೇರಿಸ್ಕೋಬೇಕು. ನೀರು ಜಾಸ್ತಿ ಹಾಕಬಾರ್ದು. ಈ ಗ್ರೇವಿ ಸ್ವಲ್ಪ ಪಕ್ಕಾಗೆ ಇರುತ್ತೆ. ನಾವು ಚಿಕನ್ ಚಾಪ್ಸ್ ಎಲ್ಲ ಮಾಡ್ತೀವಲ್ಲ ಆ ಟೆಕ್ಸ್ಚರಲ್ಲಿ ಇರುತ್ತೆ. ನೋಡಿ ಇಷ್ಟು ನೀರು ಹಾಕಿದ್ರೆ ಸಾಕು. ಇವಾಗ ಒಂದ್ಸಲ ಉಪ್ಪು ಚೆಕ್ ಮಾಡ್ಕೋಬೇಕು. ಬೇಕು ಅಂದರೆ ಇವಾಗಲೇ ಉಪ್ಪು ಸೇರಿಸ್ಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಮೀಡಿಯಂ ಫ್ಲೇಮಲ್ಲಿ 2 ವಿಷಲ್ ಹಾಕ್ಸ್ಕೋಬೇಕು. ಇವಾಗ ಇದಕ್ಕೆ 2 ವಿಷಲ್ ಹಾಕ್ಸ್ಕೊಂಡಿದ್ದೀನಿ ಮೀಡಿಯಂ ಫ್ಲೇಮಲ್ಲಿ. ಸ್ಟೀಮ್ ಕೂಡ ಹೋಗಿದೆ. ಇವಾಗ ನೋಡಿ ಗ್ರೇವಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ. ಮಶ್ರೂಮ್ ಪೀಸ್ಗಳೆಲ್ಲ ಹಾಗೆ ಇದೆ, ಮುರಿದೋಗಿಲ್ಲ. ಟೆಕ್ಸ್ಚರು ತುಂಬಾ ಚೆನ್ನಾಗಿ ಬಂದಿದೆ. ಇವಾಗ ತುಂಬಾ ರುಚಿಯಾಗಿ ಮಶ್ರೂಮ್ ಮಸಾಲ ರೆಡಿ ಆಗಿದೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.